ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಶಾಸಕ ಕೊತ್ತೂರು ಮಂಜುನಾಥ್. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಧನಸಹಾಯ, ಸ್ಥಳದಲ್ಲೇ 50,000 ಚೆಕ್ ವಿತರಣೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಸೋಮವಾರ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿ ವಿವಿಧ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಈ ವೇಳೆ ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸಲ್ಲಿಕೆಯಾಗಿದ್ದ 300ಕ್ಕೂ ಹೆಚ್ಚು ಅರ್ಜಿಗಳನ್ನು ಪರಿಶೀಲಿಸಿದ ಅವರು ಈ ತಿಂಗಳ ತಮ್ಮ ಶಾಸಕರ ಸಂಬಳದ ಜೊತೆಗೆ ಸ್ವಂತ ಹಣವನ್ನು ಸೇರಿಸಿ ಅರ್ಹ ವಿದ್ಯಾರ್ಥಿಗಳಿಗೆ ಧನ ಸಹಾಯ ನೀಡಲು ನಿರ್ಧರಿಸಿದರು. ಸ್ಥಳದಲ್ಲೇ ಒಬ್ಬ ಅರ್ಹ ವಿದ್ಯಾರ್ಥಿಗೆ 50,000 ಮೊತ್ತದ ಚೆಕ್ ವಿತರಿಸಿದರು. ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿ ಹಾಗೂ ವಿದ್ಯಾಭ್ಯಾಸದ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಆಲಿಸಿದ ಶಾಸಕ ಮಂಜುನಾಥ್ ಅರ್ಹ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಸಹಾಯಧನ ವಿತರಿಸುವಂತೆ ಕಚೇರಿ ಸಿಬ್ಬಂದಿಗೆ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಬಂದಿದ್ದ ವಿವಿಧ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು ಜನರ ಸಮಸ್ಯೆಗಳನ್ನು ವಿಳಂಬವಿಲ್ಲದೆ ಬಗೆಹರಿಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ನನಗೆ ಬರುವ ಶಾಸಕರ ಮಾಸಿಕ ಸಂಬಳ ನನಗಲ್ಲ, ಅದು ನನ್ನ ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಜನರ ಆರೋಗ್ಯಕ್ಕಾಗಿ ಮೀಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್, ಕೂಡಾ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಕಾಂಗ್ರೆಸ್ ಮುಖಂಡ ನುಕ್ಕನಹಳ್ಳಿ ಶ್ರೀನಿವಾಸ್, ಮಡಿವಾಳ ಬೈರೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು ಕೊಡ್ತೀನಿ ಮಾಡಿದ್ರೆ, ಯಾಕಂದರೆ ಸಿ ಎಂ ರಿಲೀಫ್ ಫಂಡ್ ಏನಾದ್ರು ಮಾಡಿಸ್ಕೊಡ್ತೀನಿ. ಅದು ಇಲ್ಲಿಗ ಡೀಟೇಲ್ ಕೂಡ ಡಾಕ್ಟರ್ಸ್ ಬಿಲ್ಲು ಸ್ವಲ್ಪ ಕಡಿಮೆ ಮಾಡಿಸೋಣ. ಏನಿಲ್ಲ ಅಂದರೆ ಇವ್ರು ಪ್ರಜೆನೇ ಅಲ್ಲ, ಹಾಸ್ಪಿಟ್ಲಿಗೆ ಮಾತ್ರ ಇಟ್ಕೊಂಡಿದ್ದೀನಿ, ಪ್ರಜೆನೇ ಅಲ್ಲ. ಓಕೆ, ನೀವು ಕೊಟ್ಟರೆ ನಾನು ಏನು ಮಾಡ್ತೀನಿ, ಸಿ ಎಂ ಹತ್ರ ಹೋಗಿ ಹಾಸ್ಪಿಟ್ಲಿಗೆ ಡೈರೆಕ್ಟ್ ತೋರಿಸ್ತೇನೆ, ಬರೀತಾರೆ. ಇವಾಗ ನೀವು 15 ಲಕ್ಷ ತೋರಿಸಿದ್ರೆ ಅದರಲ್ಲಿ 15 ಲಕ್ಷ ತೋರಿಸ್ತು 4-5 ಲಕ್ಷನೇ ಮಾಡ್ತೀನಿ. ಕಾಂಪೌಂಡ್ ಹೇಳ್ತೀನಿ. ಕೈಯಿಂದ ಹಾಕಿ ನಾನು ಸ್ವಲ್ಪ ಫಸ್ಟ್ 25 ಕೊಡೋದು, ಆಮೇಲೆ ನೋಟಿಸ್ ಕೊಟ್ಟಿದ್ದಾರಾ? ಇವಾಗ ಸೈನ್ ಹಾಕ್ಕೊಡ್ಬೇಕಾದ್ರೆ 1 ಅವರ್ ನೀನು ಆಮೇಲೆ ಬಂದು ಡಿ ಡಿ ಪಿ ಅಂತ